ನಾನು ಇವತ್ತು ಬಿಗ್ ಬಾಸ್ ಬಗ್ಗೆ ಅದು ನಮ್ ಗಿಲ್ಲಿ ನಟ ಇದಾರಲ್ಲ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅವನು ಹಳ್ಳಿ ಹುಡುಗ ಮತ್ತೆ ಫಸ್ಟ್ ಇಂದನೂ ಸಹ ಅವನು ಕಾಮಿಡಿನಲ್ಲೇ ಮುಂದೆ ಬಂದಿರೋದು. ಅಂತ ಹಳ್ಳಿ ಸೊಗಡಿಗೆ ಯಾವುದೊಂದಕ್ಕೂ ಹಳ್ಳಿ ಸೊಗಡು ಒಂದು ಹಾಡಾಗಿರ್ಬೋದು. ಇವಾಗ ಲೋ ನವೀನ ಫಿಲಮಲ್ಲಿ ಮತ್ತೆ ಚಾಮಮ್ಮ ಮತ್ತೆ ಇನ್ನೊಬ್ರು ಏನೋ ಅವ್ರ ಹೆಸರು ಬೇಗ ಬರೋದು ಅವರಿಬ್ರು ಹಾಡು ಹೇಳಿರೋದಕ್ಕೆ ಅಷ್ಟು ಇದು ವೈಫ್ ಮಾಡ್ತಾರೆ. ಹಂಗಾಗಿ ಈ ಹುಡುಗ ಹಳ್ಳಿ ಸೊಬಗನ್ನ ಮುಂದಕ್ಕೆ ತರಬೇಕು ಅಂತಂದ್ರೆ ನನಗೇನ ಈ ಹುಡುಗ ಗೆದ್ರೆ ಅಂದ್ರೆ ಅಂತ ಅನ್ನೋದು ನನಗೆ ಫಿಕ್ಸ್ ಇದೆ, ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಅವನಿಗೆ ತುಂಬಾ ಒಳಗಡೆ ಸ್ವಲ್ಪ ಟಾರ್ಚರ್ ಕೊಡ್ತಾರೆ. ಅದೇನು ಬಿಗ್ ಬಾಸ್ ಗಿಮಿಕೋ ಏನೋ ಗೊತ್ತಿಲ್ಲ. ಅಶ್ವಿನಿ ಅಂತೂ ಯಾವಾಗೂ ಕೂಗಾಡ್ತಾ ಇರ್ತಾರೆ. ನಾವು ಯಾರೋ ಅವ್ರಿಗೇನು ಓಟು ಮಾಡೋದಿಲ್ಲ, ಏನೂ ಇಲ್ಲ. ಅದೇನಕ್ಕೆ ಅವ್ರನ್ನ ಇನ್ನ ಇಟ್ಕೊಂಡಿದಾರ ಗೊತ್ತಿಲ್ಲ. ಈ ಬಿಗ್ ಬಾಸ್ ಮನಸ್ಥಿತಿನಲ್ಲಿ ಎಲ್ಲರೂ ಹೇಳ್ತಿರೋ ಪ್ರಕಾರ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡನ್ನ ಗೆಲ್ಲಿಸ್ಬೇಕು ಅಂತ ಅವ್ರನ್ನ ಇನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರ ಮನದಲ್ಲಿ ಗಿಲ್ಲಿ ನಟ ಗೆಲ್ತಾರೆ ಖಂಡಿತ. ಅವ್ರಿಗೇನೆ ಕಪ್ಪು ಕೊಡ್ತಾರೆ ಸುದೀಪ್ ಸರ್, ಅದಂತೂ ಖಂಡಿತ. ತುಂಬಾನೇ ಉಳಿಸ್ತಾರೆ. ಎಲ್ಲೂ ಅಷ್ಟೇ ಅವರು ನಮ್ಮ ಊರಿಗೆ ಹತ್ರ ಆಗುತ್ತೆ, ಮಳವಳ್ಳಿ ಹತ್ರದವರು ಗಿಲ್ಲಿ ನಟ. ಅವರು ಈ ವಿಡಿಯೋದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಸಂಬಂಧಿಕರು ರಿಲೇಷನ್ಸು ಅವರು ಹಳ್ಳಿ ಜನ ಸಾಮಾನ್ಯವಾಗಿ ಕುರಿ ಹಸು ಮೇಕೆ ಆತರ ಮೇಯಿಸ್ಕೊಂಡು ಹಳ್ಳಿ ಜೀವನ ಹೇಗಿರುತ್ತೆ ಆತರ ಇರ್ತಾರೆ ಅವ್ರ ರಿಲೇಷನ್ಸ್ ಎಲ್ಲ. ಇವ್ರುಗಳು ಅಲ್ಲಿಗೆ ಮೈಕ್ ತಗೊಂಡ್ ಹೋಗ್ತಾರೆ. ಒಂದೊಂದ್ಸತಿ ಅವ್ರ ರಿಲೇಷನ್ ನಮ್ಗೆ ಗೊತ್ತಿದ್ದಂಗೆನೆ ಅಯ್ಯೋ ಇವ್ನು ಯಾಕಾದ್ರೂ ಹೋದ್ನೋ ನಮ್ಗೆ ನೆಮ್ಮದಿಯಾಗಿ ನಮ್ಮ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಅಂತ ಇದ್ರು. ಹಂಗಾಗಿ ಫಸ್ಟು ಇದ್ದಿದ್ದಕ್ಕಿಂತ 2 ಪಟ್ಟು ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ. ಇವಾಗ ಡೇವಿಡ್ ಸಿನಿಮಾದಲ್ಲೂ ಅಷ್ಟೇನೆ ದರ್ಶನ್ ಸರ್ ಎಷ್ಟು ಬಂದಾಗ ಎಷ್ಟು ಸಿಳೆ ಹೊಡೆದು ಜನ ಉಲ್ಲಾಸಗೊಳ್ತಾರೆ. ಅದೇ ತರ ಗಿಲ್ಲಿ ನಟ ಬಂದಾಗೂ ಗಿಲ್ಲಿ ನಟಂದು ಸೀನ್ ಬಂದಾಗ ಸಹ ಅದೇ ತರ ಅದೇ ಚಪ್ಪಾಳೆ ಅದೇ ವಿಸಿಲು ಹೊಡಿತಾರೆ. ಹಂಗಾಗಿ ಜನದ ಮನದಲ್ಲಿ ಆ ಹಾಸ್ಯ ಯಾವಾಗೂನು ಫಿಲಮ್ ಅಂದ್ರೆ ಒಂದು ಫ್ಯಾಮಿಲಿ ಸ್ಟೋರಿನೇ ಬರುತ್ತೆ, ಅಥವಾ ಒಂಚೂರು ಹೆಚ್ಚು ಕಮ್ಮಿ ಆ ತರ ಈ ತರ ಒಂದು ಪ್ರೇಮಿಸಿ ವಿವಾಹ ಆಗ್ಬೋದು ಅಥವಾ ಜಗಳ ಬರ್ಬೋದು, ಈ ತರನೇ ಬರ್ತಿರುತ್ತೆ. ಹಂಗಾಗಿ ಇವರು ಯಾವಾಗೂನು ಮನುಷ್ಯನಿಗೆ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟರೆ ಒಂದು 5 ನಿಮಿಷ ಆದ್ರೂ ಮನೋರಂಜನೆ ಬೇಕು ಅಂತ ಅನ್ನೋದಕ್ಕೆ ಈ ಗಿಲ್ಲಿ ನಟ ಅವರು ಅವ್ರ ಪಾತ್ರವನ್ನು ಅದೇ ತರ ಕಷ್ಟಪಟ್ಟು ನಿರ್ವಹಿಸಿ ಜನನ ನಗಿಸೋಕೆ ಪ್ರಯತ್ನ ಪಡ್ತಾರೆ, ಸಾಹಸನೂ ಮಾಡ್ತಾರೆ. 4 ಜನನ ನಗಿಸ್ಬೇಕು ಅಂತಂದ್ರೆ ಅದೇನು ಅಷ್ಟೊಂದು ಸುಲಭದ ಮಾತಲ್ಲ, ಅದು ಒಂದು ಕಲೆ. ಎಲ್ಲರೂ ನಗ್ಸೋಕ್ಕೂ ಆಗೋದಿಲ್ಲ, ಕೆಲವ್ರು ನಗ್ಸೋಕೆ ಮನಸ್ಥಿತಿನೂ ಬರೋದಿಲ್ಲ, ಬೇರೆಯವ್ರು ನಗೋದನ್ನ ಕೆಲವ್ರು ತಡ್ಕೊಳ್ಳೋದು ಇಲ್ಲ. ತುಂಬಾ ಒಳಗಡೆ ಉರಿಸ್ತಾ ಇದ್ದಾರೆ, ಆದ್ರೂ ಅವ್ರೇನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರತಿಯೊಂದು ಶುರುವಾದಾಗಿಂದನೂ ಅಷ್ಟೇ, ಬಿಗ್ ಬಾಸ್ ಶುರುವಾದಾಗಿಂದನೂ ಅಷ್ಟೇನೆ ಆ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರು ಈ ಗಿಲ್ಲಿ ನಟನ್ನೇ ನಾಮಿನೇಟ್ ಮಾಡ್ತಾರೆ. ಆದ್ರೆ ಜನಗಳು ಅವಾಗಿಂದನೂ ಪಾಪ ಎಲ್ಲಾರು ಸಹ ಸಹಕರಿಸಿ ಅವ್ರಿಗೆ ವೋಟ್ ಮಾಡಿ ಉಳಿಸಿದ್ದಾರೆ. ಈ ಸತಿ ಏನೋ ಅದನ್ನ ಓಟದ ಇದು ತೆಗಿಲಿಲ್ಲ. ನಮ್ಗೆ ಅನಿಸಿಕೆ ಪ್ರಕಾರ ಓಟು ಈ ಸರಿ ಯಾರು ಮನೆಯಿಂದ ಆಚೆ ಹೋಗೋದಿಲ್ಲ ಅಂತ ಕಾಣಿಸುತ್ತೆ. ಏನೇ ಆಗ್ಲಿ ಗಿಲ್ಲಿ ನಟನೇ ಕಪ್ಪು ತಗೋಬರ್ಬೇಕು. ಯಾಕಂದ್ರೆ ಹಳ್ಳಿ ಪ್ರತಿಭೆ ಉಳಿಸ್ಬೇಕು. ಸುಮ್ಮನೆ ನಾವು ಹಳ್ಳಿ ಸೊಗಡು ರೈತರು ಅನ್ನೋದಕ್ಕಿಂತ ಇಂಥ ಮಕ್ಕಳು ಮುಂದೆ ಬಂದಾಗ ಅವ್ರಿಗೆ ಮನೋಭಾವನೆ ಇರುತ್ತೆ, ನಮ್ಮನ್ನ ಗೆಲ್ಸಿದಾರಲ್ಲ ಇವ್ರಿಗೆ ಏನಾದ್ರೂ ನಾವು ವಾಪಸ್ ಕೊಡ್ಬೇಕು ನಮ್ಮ ಜನಕ್ಕೆ ಅನ್ನೋಂಥದ್ದು ಇರುತ್ತೆ. ಅಂದ್ರೆ ನಮ್ಗೇನು ತಂದು ಕೊಡಲ್ಲ, ಅವರು ಇದು ಮಾಡ್ತಾರೆ. ಇನ್ನೂ ಒಂದು ಚೆನ್ನಾಗಿ ಮುಂದುವರೆದು ಬೇರೆ ಹಾಸ್ಯದು ಫಿಲಮೇ ಮಾಡ್ಬೋದು, ಏನೋ ಒಂದು ಸಹಾಯನೇ ಮಾಡ್ಬೋದು. ಕೆಲವರಿಗೆಲ್ಲ ಉದಾರ ಮನಸ್ಥಿತಿ ಹಂಗೆ ಇರುತ್ತೆ. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಹುಚ್ಚ ವೆಂಕಟ್ ಅವ್ರನ್ನ ಎಷ್ಟೊಂದು ಇದಾಗಿ ತೋರಿಸ್ತಾರೆ, ಕೇವಲವಾಗಿ ಕೆಲವೊಂದು ಮಾಧ್ಯಮದಲ್ಲಿ ತೋರಿಸ್ತಾರೆ. ಆದರೆ ಅವರು ಒಂದು ಸಿನಿಮಾ ಒಂದು ಏನೋ ಸಣ್ಣದು ಶೂಟಿಂಗ್ ಇತ್ತಂತೆ ಅವ್ರದ್ದು. ಅವರು 5,000 ದುಡ್ಡು ಕೊಟ್ಟಿದ್ದಕ್ಕೆ 2,000 ಮಾತ್ರ ಇಟ್ಕೊಂಡು ಇನ್ನು 3,000 ಆಶ್ರಮಕ್ಕೆ ತಗೋಕೊಡ್ತಾರೆ. ಅವ್ರು ಕೇಳಿದಕ್ಕೆ ಇಲ್ಲಮ್ಮ ನನಗೆ ಸಾಕು, ಇದೇ ಸಾಕು, ನನಗೆ ಇಷ್ಟರಲ್ಲೇ ನಾನು ಆರಾಮಾಗಿ ಸುಖವಾಗಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾರೆ.
ಆಮೇಲೆ ಆ ಮಾಧ್ಯಮದವ್ರು ಕೇಳ್ತಾರೆ ನಿಮ್ಮ ಅಕೌಂಟ್ಗೆ ಯಾರಾದರೂ ದುಡ್ಡು ಹಾಕ್ಬೋದಾ ಸರ್ ಅಂದರೆ ಖಂಡಿತ ಬೇಡ, ನನಗೆ ಕೆಲಸ ಕೊಡಲಿ, ನಾನು ದುಡಿತೀನಿ ಅಷ್ಟೇ, ನನಗೆ ಸಾಕು ಅಂತ ಹೇಳ್ತಾರೆ. ಆ ಥರ ಮನಸ್ಥಿತಿ ಎಲ್ಲರಿಗೂ ಬರೋದಿಲ್ಲ. ಅದಕ್ಕೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಈ ವಿಷಯನ ತಗೊಂಡೆ ಅಂದರೆ, ಗಿಲ್ಲಿ ನಟನ ಗೆಲ್ಸಿದ್ರೆ ಈ ಥರ ಏನಾದರೂ ಒಂದೊಂದು ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಬೆಳೆದವರೇ ಬೆಳೆಯೋದಕ್ಕಿಂತ ಈ ಎಳೆ ಸಸಿಗಳನ್ನು ಬೆಳೆಸ್ಬೇಕು ಅನ್ನೋದೇ ನನ್ನ ಒಂದಿಷ್ಟ. ಆಮೇಲೆ ನಾವು ನೋಡ್ತಾ ಇರೋದೇ ಗಿಲ್ಲಿ ನಟನಿಗೋಸ್ಕರನೇ ನಾವು ನೋಡ್ತಾ ಇರೋದು ಬಿಗ್ ಬಾಸನ್ನ. ಬೇರೆ ಅವ್ನು ಇರೋದ್ರಿಂದನೇ ನಾವೊಬ್ಬರೇ ಎಲ್ಲ ತುಂಬ ಜನ ನೋಡ್ತಾ ಇರೋದೇ ಗಿಲ್ಲಿ ನಟ ಇರೋದ್ರಿಂದನೇ, ಅವ್ರಿಗೆ ಓಟ್ ಬರೋದ್ರಿಂದನೇ ಗೊತ್ತಾಗುತ್ತೆ ಎಷ್ಟು ಜನ ಅವನ ಫ್ಯಾನ್ಸ್ ಇದೆ. ಇವಾಗ ಅವನ ಕಾಮಿಡಿಯಿಂದನೇ ಆ ಚಾನೆಲ್ಗೆ TRP ಸಹ ಜಾಸ್ತಿ ಆಗಿದೆ ಈ ವರ್ಷದಲ್ಲಿ. ತುಂಬಾನೇ TRP ಬಂದಿದೆ, ನಿಮ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅದು. ಮತ್ತೆ ಇವನು ನಗ್ತಾನೆ ಅವನ ಜೀವನದ ಪರಿಸ್ಥಿತಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ಬಿಟ್ಟು ನಗ್ತಾನೆ ಹೇಳ್ತಾನಲ್ವಾ, ಅದು ಅಷ್ಟು ಸುಲಭವಾದ ವಿಷಯನೇ ಅಲ್ಲ. ನಾವೇನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಒಂದು ಕಷ್ಟ ಅನುಭವಿಸಿದ್ರೆ ಅದು ತಕ್ಷಣ ಆ ಕಷ್ಟಕ್ಕೆ ಕಣ್ಣೀರು ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಮುಖದಲ್ಲಿ ಶೇಪ್ ಚೇಂಜ್ ಆಗುತ್ತೆ. ಆದ್ರೆ ಯಾವುದೇ ತರದ ಭಾವನೆ ಇಲ್ಲದಿರ ಅವರು ಎಲ್ಲ ಜನಕ್ಕೆ ನಗ್ತಾನೆ ಅವ್ರ ಜೀವನ ಮತ್ತೆ ಅವ್ರು ಕಷ್ಟಪಟ್ಟಿರೋದನ್ನ ತಿಳಿಸ್ಕೊಡ್ತಾರೆ. ನೀವೇ ನೋಡಿದಿರಲ್ಲ, ಅವರು ಇದರಲ್ಲಿ ತೋರಿಸಿರೋ ಪ್ರಕಾರ ನೀವೇ ಎಲ್ಲರೂ ನೋಡಿರ್ತೀರಾ. ಹಂಗಾಗಿ ಅವನ ಕಷ್ಟಕ್ಕೆ ಅಟ್ಲೀಸ್ಟ್ ಇದು ಒಂದು ಪ್ರತಿಫಲ ಅಂತನಾದ್ರೂ ಆಗುತ್ತೆ. ಖಂಡಿತ ಗಿಲ್ಲಿ ನಟನೆ ಗೆಲ್ಬೇಕು. ಮತ್ತೆ ವೋಟ್ ಮಾಡ್ತಾ ಇರೋದ್ರಲ್ಲೇನು ನಾವೇನು ಮತ್ತೆ ಏನು ಹೊಸ್ದಾಗಿ ಕೇಳ್ಕೊಳಂಗಿಲ್ಲ. ಅವ್ರಿಗೆಲ್ಲರ ಮನದಲ್ಲಿ ಎಲ್ಲರಲ್ಲೂ ಗಿಲ್ಲಿ ನಟ ಇದ್ದಾನೆ. ಖಂಡಿತ ಅವ್ನಿಗೆ ಯಶಸ್ಸು ತಂದು ಕೊಡುತ್ತೆ ಅನ್ನೋದು ನನ್ನ ಭಾವನೆ ಆಗಿದೆ. ಮತ್ತೆ ಸುದೀಪ್ ಸರ್ ಖಂಡಿತ ಅವನ ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ಕಪ್ ಕೊಟ್ಟು ಅವನೇ ಗೆಲ್ಲಿಸ್ತಾರೆ. ಅಂದ್ರೆ ಅವ್ರು ಗೆಲ್ಲಿಸ್ತಾರೆ ಅಂತಲ್ಲ, ಜನಗಳು ಸಪೋರ್ಟ್ ಮಾಡಿದಾಗ ಅವರು ಫೈನಲ್ ಎಲ್ಲ ಅವ್ರನ್ನ ಕರ್ಕೊಬಂದು ಇದ್ ಮಾಡ್ತಾರೆ ಅಂತ ನಾನು ಅವಾಗೆಲ್ಲ ಹಂಗೆ ಪ್ರಥಮನ್ನು ಇದ್ ಮಾಡ್ತಾ ಇದ್ರು. ಅದೇ ತರ ಅಂತ ಹೇಳಿ ಇವಾಗ ಎಲ್ಲೆಲ್ಲ ಮೂಲೆ ಇದ್ದವ್ರನ್ನೆಲ್ಲ ಮುಂದೆ ತಂದಿದೆ ಬಿಗ್ ಬಾಸ್. ಒಂದೊಂದ್ಸತಿ ಹನುಮಂತ ಅವರನ್ನು ಅಷ್ಟೇನೆ, ಸರಿ ಬಿಗ್ ಬಾಸ್ ಅಲ್ಲಿ ಹನುಮಂತ ಗೆದ್ದ, ಅವನ ಜೀವನದಲ್ಲಿ ಏನೋ ಒಂದು ಸೆಟ್ರೇಟ್ ಆಯ್ತು. ಪಾಪ ವಿದ್ಯಾಭ್ಯಾಸ ಇಲ್ಲ ಏನಿಲ್ಲ, ಅವನ ಜೀವನದಲ್ಲಿ ಸೆಟ್ರೇಟ್ ಆಯ್ತು. 4 ಜನಕ್ಕೆ ಗೊತ್ತಾದ ಅವನು ಹಳ್ಳಿ ಪ್ರತಿಭೆ ಅಂತ. ಅದೇ ತರ ಈ ಗಿಲ್ಲಿ ನಟನು ಈ ಬಿಗ್ ಬಾಸ್ ಅಲ್ಲಿ ಮುಂದೆ ಬಂದ್ರೆ ಅವ್ನು ಗೆಲ್ತಾನೆ. ಹಂಗಾಗಿ 4 ಜನಕ್ಕೆ ಅನುಕೂಲನೂ ಆಗುತ್ತೆ, ಮತ್ತೆ ಹಳ್ಳಿ ಪ್ರತಿಭೆ ಉಳಿತದೆ. ಇನ್ನ ಹಳ್ಳಿ ಜನ ಈ ತರ ಶೋಗಳಿಗೆ ಬರೋದಿಕ್ಕೆ ಮುಂದೆ ಬರ್ತಾರೆ. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಗಿಲ್ಲಿ ನಟನ ಬಗ್ಗೆನೇ ಮಾಡ್ತಾ ಇದ್ದೀನಿ. ನಾನು ಬಿಗ್ ಬಾಸ್ ಶುರುವಾಗಿ ಎಷ್ಟೊಂದು ದಿನ ಆಯ್ತು, ನಾನು ಯಾರ ಬಗ್ಗೆನೂ ವಿಡಿಯೋ ಮಾಡಿಲ್ಲ. ಈ ಗಿಲ್ಲಿ ನಟನಿಗೋಸ್ಕರನೇ ಹಾಸ್ಯ ಕಾರ್ಯಕ್ರಮ, ಹಾಸ್ಯ ಉಳಿಬೇಕು ನಮ್ಮಲ್ಲಿ. ಯಾವಾಗೂ ಮನುಷ್ಯನಿಗೆ ಸೀರಿಯಸ್ನೆಸ್ ಅಂತಾನೆ ಆಗೋಗಿದೆ. ಈ ತರದವ್ರು ಒಬ್ಬೊಬ್ರು ಇದ್ದಾಗ ಒಂದು 5 ನಿಮಿಷ ಆದ್ರೂ ಜನಗಳು ನಗದೆ ಒಂದೊಂದು ಕ್ಲಾಸ್ಗಳು ಶುರುವಾಗಿದ್ದಾವೆ ಇವಾಗ. ಅಂಥದ್ರಲ್ಲಿ ಒಂದು 5 ನಿಮಿಷ TV ನೋಡಿದ್ರು ಈ ತರ ಗಿಲ್ಲಿ ನಟನ ಅಂತವ್ರು ಬೆಳಿಬೇಕು. ಇವಾಗ ಬಿಗ್ ಬಾಸ್ ಶುರುವಾದ್ರೂ ಈಗ 1 ಅವರ್ ಹಾಫ್ ಅನ್ ಅವರ್ ಇದ್ದಾಗ ಮುಕ್ಕಾಲು ಟೈಮು ಅರ್ಧ ಟೈಮು ಇವ್ರು ಗಿಲ್ಲಿ ನಟಂದೇ ಇರುತ್ತೆ. ಅಷ್ಟೊಂದು ಜನ ಫೋಕಸ್ ಆಗಿರ್ತಾರೆ, ಅಷ್ಟೊಂದು ಜನದನ್ನ ಅಟ್ರಾಕ್ಷನ್ ಇಟ್ಟಿದ್ದಾನೆ ಅವನು. ಹಂಗಾಗಿ ಗಿಲ್ಲಿ ನಟನ ಗೆಲ್ಲಬೇಕು, ಗೆಲ್ಲಿಸ್ರಿ ಅಂತ ಅನ್ನೋದಕ್ಕೆ ನಾನೇನೋ ಕೇಳ್ಕೊಳಂಗಿಲ್ಲ, ಜನದ ಮನಸ್ಸಲ್ಲಿ ಇದ್ದಾನೆ. ಹಂಗಾಗಿ ಎಲ್ಲರನ್ನ ದಯವಿಟ್ಟು ಗಿಲ್ಲಿ ನಟನಿಗೆ ಸಹಕಾರ ಮಾಡಿ, ಸಹಾಯ ಮಾಡಿ ಅವನು ಗೆದ್ದು ಬರ್ಬೇಕನ್ನೋದೇ ನಮ್ಮ ಆಸೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.